ನನ್ನ ಜೊತೆ ಶಾಸಕರಾದಂಥ ಶ್ರೀ ಸುತ್ತಮುತ್ತಲು ನಮ್ಮ ಸ್ಕೂಲಿನ ಮಾನವೀಯ ಬಗ್ಗೆ ಸಮಿತಿಯ ಜಿಲ್ಲಾ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಹಾಗೂ ಈ ಒಂದು ಏಕೀಕೃತ ಮ್ಯಾರಥಾನ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗಗಳು, ಯುವ ಇಲಾಖೆಯ ಎಲ್ಲ ಸಿಬ್ಬಂದಿಗಳು ಹಾಗೂ ಹಿರಿಯ ಎಲ್ಲ ಮಾತಾಡೋದು ಈಗಾಗಲೇ ಎಷ್ಟುವರೆಗಾಗಿ ರಾಜ್ಯಾದ್ಯಂತ ಇವತ್ತು ಏಕಕಾಲಕ್ಕೆ ಇದನ್ನ ಫಿಟ್ನೆಸ್ ಫಾರ್ ಆಲ್ ಅಂಡ್ ಡ್ರಗ್ ಫ್ರೀ ಕರ್ನಾಟಕ ಅಂತೇಳಿ ಪೊಲೀಸ್ ಇಲಾಖೆಯಿಂದ ಇವತ್ತು 5 ಕಿಲೋಮೀಟರ್ ಮ್ಯಾರಥಾನನ್ನು ಎಲ್ಲ ನಗರಗಳಲ್ಲಿ ಹಮ್ಮಿಕೊಂಡಿದ್ದಾರೆ. ಸಂಘಟನೆ ಇದು ಬಹಳ ಮಹತ್ವದ ಕಾರ್ಯಕ್ರಮ. ಒಂದನೇದಾಗಿ ಪೊಲೀಸ್ ಸಿಬ್ಬಂದಿ ಯಾವಾಗ ಕೆಲಸಕ್ಕೆ ಸೇರ್ತಾರೆ ಅವರು ಬಹಳ ಫಿಟ್ ಆಗಿರ್ತಾರೆ. ಮುಂದೆ ಆ ಫಿಟ್ನೆಸ್ ಲೆವೆಲ್ಸ್ ಕಂಟಿನ್ಯೂ ಆಗಿಲ್ಲ, ಯಾಕಂದ್ರೆ ಸಮಯ ಸಿಕ್ಕಲಿಲ್ಲ. ಬೆಳಗ್ಗೆ 1 ಗಂಟೆ ಕಾಲ ಅವರು ಎಕ್ಸರ್ಸೈಸ್ ಮಾಡಿ ಅಥವಾ ರನ್ನಿಂಗ್ ಮಾಡಿ ಜಿಮ್ ಮಾಡಿ ಸರಿಯಾಗಿ ನಮ್ಮ ಫಿಟ್ನೆಸ್ ಲೆವೆಲ್ ಕಾಪಾಡಿಕೊಳ್ಳಕ್ಕಾಗಲಿಲ್ಲ. ಹೀಗಾಗಿ ಬಹಳಷ್ಟು ಕಡೆ ನಾವು ನೋಡ್ತೀವಿ ಇವತ್ತು ಪೊಲೀಸ್ ಸಿಬ್ಬಂದಿ ಒಂದು ಅವರಿಗೆ ಫಿಟ್ನೆಸ್ ಇರೋದಿಲ್ಲ ಮತ್ತು ಅವರು ಆರೋಗ್ಯವಂತರಾಗಿಲ್ಲ. ಹೀಗಾಗಿ ಒಂದು ಬಹಳ ಮಹತ್ವದ ಕಾರ್ಯಕ್ರಮ ಫಿಟ್ನೆಸ್ ವಿಶೇಷವಾಗಿ ಪೊಲೀಸರಲ್ಲಿ ಇರಬೇಕು. ಆ ದಿಶೆಯಿಂದ ಈ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಅದ್ರ ಜೊತೆಗೆ ಇನ್ನೊಂದು ಬಹಳ ಅತ್ಯಂತ ಮಹತ್ತರವಾದಂಥ ಒಂದು ಉದ್ದೇಶ ಡ್ರಗ್ ಫ್ರೀ ಕರ್ನಾಟಕ. ಈಗ ನಾವು ನೋಡ್ತಾ ಇದ್ದೀವಿ ಡ್ರಗ್ಸ್ ವ್ಯಾಪಕವಾಗಿರುವುದರಿಂದ ಶಾಲಾ ಕಾಲೇಜುಗಳಲ್ಲಿ ಪುನಃ ಒಂದು ಪ್ರಸಂಗಗಳನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ನಗರದಲ್ಲಿ ಹೇಳ್ತಾರೆ ಮಕ್ಕಳಿಗೆ ಚಾಕ್ಲೇಟ್ ಕಲಿಸೋದು ಮಿಸ್ ಮಾಡಿಕೊಡ್ತಾರೆ ಅಂತ. ಅವರಿಗೆ ಅದರ ರುಳಿ ಬರಬೇಕು. ಆ ಚಾಕ್ಲೇಟ್ ಅನ್ನು ತಿನ್ನಲಿಕ್ಕೆ ಅವರಿಗೆ ಮತ್ತೆ ಸರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಕೆಟ್ಟ ವಿಚಾರಗಳನ್ನು ಕೆಲವೊಬ್ಬರು ಕೆಲಸ ಮಾಡ್ತಾರೆ. ಹೀಗಾಗಿ ಬಹಳ ಜಾಗೃತಿಕರಾಗಬೇಕು, ವಿಶೇಷವಾಗಿ ಮಕ್ಕಳ ವಿಚಾರದಲ್ಲಿ. ಇದು ನಾನು ಅಷ್ಟೊಂದು ಮಗುವಿನ ಹತ್ರ ಇದು ಆಗ್ತಾ ಇರ್ತದೆ. ಒಳ್ಳೆ ಒಳ್ಳೆ ಪ್ರತಿಷ್ಠಿತ ಶಾಲೆಗಳ ಮುಂದೆ ಆ ಮಕ್ಕಳಿಗೆ ಡ್ರಗ್ಸ್ಗೆ ಸುಲಿಬೇಕು ಅಂತ ತಿಳ್ಕೊಂಡು ವಿವಿಧ ಚಾಕ್ಲೇಟ್ಸ್ಗಳನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ತಾ ಇರ್ತಾರೆ. ಹೀಗಾಗಿ ನಾವು ಕೂಡ ಪಾಲಕರಿಗೂ ಅಷ್ಟೇ ಜವಾಬ್ದಾರಿ ಇದೆ. ನಾವು ಈ ರೀತಿ ಹೋಗಿ ಯಾವುದೇ ಚಾಕ್ಲೇಟ್ಸ್ ಅನ್ನು ತೆಗೆದುಕೊಳ್ಬಾರ್ದು. ಅದಕ್ಕೆ ಪೊಲೀಸ್ ಇಲಾಖೆಯೂ ಬಹಳ ಕೆಲಸ ಇದೆ. ಅವರು ಹೋಗಿ ಯಾರು ಚಾಕ್ಲೇಟ್ಸ್ ಮತ್ತು ಇದನ್ನು ಮಾರಿ ಈ ರೀತಿ ಅವ್ರನ್ನ ತಿಳಿಸುವಂಥ ಪ್ರಯತ್ನ, ತಲೆ ತಿಳಿಸುವಂಥ ಪ್ರಯತ್ನ ಮಾಡ್ತಾರೆ. ಅವ್ರನ್ನ ಬಂಧಿಸಿ ಉಗ್ರವಾದಂಥ ಶಿಕ್ಷೆಯನ್ನು ಕೊಡುವ ಮೂಲಕ ಇಂಥ ಕೆಟ್ಟ ಒಂದು ವಿಚಾರಗಳಿಗೆ ನಾವು ಮಕ್ಕಳ ಭವಿಷ್ಯವನ್ನು ಹಾಳು ಮಾಡುವಂಥ ವಿಚಾರಗಳಿಗೆ ನಾವು ಅವ್ರ ಮೇಲೆ ಕಠಿಣ ಕ್ರಮ ಹಾಕಬೇಕು. ಅವರಿಗೆ ಇನ್ನೊಮ್ಮೆ ಯಾರೋ ಬೇರೆಯವರು ಕೆಲಸ ಮಾಡೋದು ಆ ರೀತಿ ಇವತ್ತು ಹೊಸ ಶಿಕ್ಷೆಗಳನ್ನು ಕೊಡುವಂಥದ್ದಾಗಬೇಕು ಕಾನೂನಿನಲ್ಲಿ. ಹೀಗಾಗಿ ನಾನು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಾವೆಲ್ಲರೂ ಕರ್ತರಾಗಿದ್ದೀವಿ. ನಾವು ಮ್ಯಾರಥಾನನ್ನು ಹಸಿರು ಮ್ಯಾರಥಾನ್ ಮಾಡ್ತೀವಿ. ಇವತ್ತು ಈ ಮ್ಯಾರಥಾನ್ ಆಗಿದೆ. ನಿರಂತರವಾಗಿ ಒಂದು ಸಹ ನನ್ನನ್ನು ಒಳಗೊಂಡು ಎಲ್ಲರೂ ನಾವು ಫಿಟ್ನೆಸ್ಗೆ ಅಚೀವ್ ಮಾಡ್ಕೋಬೇಕು. ನಮಗೂ ಕೂಡ ಇವತ್ತು ಗಡಿ ಮಾಡಬೇಕಾಗಿದೆ. ಡಯಟ್ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಇರೋದ್ರಿಂದ ನಾನು ಶುರು ಮಾಡ್ತಾರೆ. ಮಾತಾಡೋದು ಫಸ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮ್ಯಾರಥಾನ್ನಲ್ಲಿ ನಾನು 5 ಕಿಲೋಮೀಟರ್ ನಾನು ರನ್ ಮಾಡಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಮತ್ತು ಇದು ನಿರಂತರವಾಗಿ ನಾನು ಎಷ್ಟು ಹೇಳ್ತೀನಿ, ನಿರಂತರವಾಗಿ 1 ಗಂಟೆಗಳ ಕಾಲ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಬೆಳಗ್ಗೆ 6 ರಿಂದ 7 ಅಥವಾ
ಅವ್ರಿಗೆ ನೀವು ಈ ಫಿಟ್ನೆಸ್ ಸಲುವಾಗಿ ಅವಕಾಶ ಮಾಡಿಕೊಡ್ತೀವಿ ನೀವು ಈ ಒಂದು ಕಾರ್ಯಕ್ರಮಗಳ ಬಿಜಾಪುರ ರಾಜ್ಯದಲ್ಲಿ ಮುಖ್ಯವಾಗಿರಬೇಕು. ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ಪೊಲೀಸರಿಗೆ ಈ ರೀತಿ ಅವ್ರಿಗೆ ಫಿಟ್ನೆಸ್ ಅನ್ನಾಗಿ ಅವ್ರಿಗೆ ಇದು ಮಾಡುವಂಥದ್ದು ಆಗಿದೆ ಅನ್ನೋದು ಒಂದು ಜಿಲ್ಲಾಧಿಕಾರಿಗಳು ನಿಮ್ಗೆ ಆ ರೀತಿ ನಾವು ಕೆಲಸ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ದೇಶಕ್ಕೆ ಮಾದರಿ ಆಗ್ತಿದೆ ಅಂತ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರೂ ವಿಷಯವನ್ನು ನಾವು ಕೂಡ ಪ್ರಚಾರಿಸಬೇಕು. ಪೊಲೀಸರ ಫಿಟ್ನೆಸ್ ಸರ್ವರ್ ಗಂಟೆ ಜಾಸ್ತಿ ಹೋಗ್ತಾರೆ ಅದಕ್ಕೆ ಫಿಟ್ನೆಸ್ ಇರಬೇಕು ಅಂತ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ. ಇದು ಯಶಸ್ವಿಯಾಗಲಿ, ಇದರಲ್ಲಿ ಯಶಸ್ವಿಯಾಗುವ ಜೊತೆಗೆ ನಿರಂತರವಾಗಿ ಇದು ಪ್ರತಿ ವರ್ಷ ಮತ್ತು ಶಾಶ್ವತವಾಗಿ ಒಂದು ಫಿಟ್ನೆಸ್ ಲಕ್ಷ್ಯ ಆಗಲಿ ಮತ್ತು ಡ್ರಗ್ ಫ್ರೀ ಕರ್ನಾಟಕ ಆಗಲಿ ಅದಕ್ಕೆ ನಮ್ಮ ಪಾಲಕರು ಮತ್ತು ಪೊಲೀಸ್ ಸಿಬ್ಬಂದಿ ಶಿಕ್ಷಣ ಸಂಸ್ಥೆಗಳು, ಶಾಲಾ ಕಾಲೇಜುಗಳು ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಕೂಡ ಅವರಿಗೆ ಗಮನವನ್ನು ಹರಿಸಬೇಕು ಅನ್ನೋ ಮಾತನ್ನು ಹೇಳಿ ನನ್ನ ಮಾತಿಗೆ ನಮಸ್ಕಾರಗಳು. ಈಗ ಅಲ್ಲೇನು ಕಮಾಂಡ್ ನಡೆಸ್ತಾ ಇದೆ ಅದೆಲ್ಲ ಇಲ್ಲೇ ಮಾನ್ಯ ಸಚಿವರನ್ನ ಅಲ್ಲಿ ಕರ್ಕೊಂಡು ಹೋಗಿ ಉದ್ಘಾಟನೆಯನ್ನ ಕಾರ್ಯಕ್ರಮಕ್ಕೆ ಫ್ಲಾಗ್ ಆಫ್ ಮಾಡ್ತಾರೆ. ಪ್ಲೀಸ್ ಪ್ರಿಪೇರ್ಡ್. ಥ್ಯಾಂಕ್ ಯು. ಗೃಹ ಇಲಾಖೆ ಪೊಲೀಸ್ ಸಿಬ್ಬಂದಿಗಳನ್ನ ಅವರೆಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೇಕು, ಫಿಟ್ನೆಸ್ ಇರಬೇಕು ಅವ್ರಿಗೆ. ಯಾಕಂದ್ರೆ ಭಾಳ ಸಲ ಏನಾಗ್ತದೆ, ಬಹುತೇಕ ಸಲ ಅವರು ಸೆಲೆಕ್ಟ್ ಆಗುವಾಗ ಭಾಳ ಫಿಟ್ ಇರ್ತಾರೆ, ತದನಂತರ ಆ ಫಿಟ್ನೆಸ್ ಅವ್ರಿಗೂ ರಿಸೈಮ್ ಇವತ್ತು ಮುಂದುವರಿಲಾರ್ದಕ್ಕೆ ಅವರು ಆ ಫಿಟ್ನೆಸ್ ಅವ್ರ ಹತ್ರ ಉಳಿದಿರಂಗಿಲ್ಲ, ಎನರ್ಜಿ ಇರೋದಿಲ್ಲ. ಹೀಗಾಗಿ ಆ ಅರಿವನ್ನು ಮೂಡಿಸಬೇಕು ಮತ್ತು ಇನ್ನೂ ಅನೇಕ ವಿಚಾರಗಳಿದೆ. ಡ್ರಗ್ಸ್ ಫ್ರೀ ಇವತ್ತು ಸಹ ವಾತಾವರಣ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ ಇರಬೇಕು. ಇದೆಲ್ಲರ ಒಂದು ಉದ್ದೇಶ ಬಿಟ್ಕೊಂಡು ಇದನ್ನು 5 ಕಿಲೋಮೀಟರ್ ರನ್ನನ್ನು ಇವತ್ತು ನಮ್ಮ ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಎರಡೂ ಕೂಡಿ ಅದನ್ನು ಸಹ ಆಯೋಜಿಸಿದ್ದಾರೆ. ಸುಮಾರು 3,500 ಜನಕ್ಕಿಂತ ಜಾಸ್ತಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಜನರಿಗೂ ಕೂಡ ಅದನ್ನು ಮುಕ್ತವಾಗಿ ಬಿಟ್ಟಿದ್ದಾರೆ. ಎಲ್ಲರೂ ಇದರ ಭಾಗವಹಿಸಿದ್ದಾರೆ. ನಾನು ಹೇಳೋದಷ್ಟೇ, ಇದು ಕೇವಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಕೇವಲ ಒಂದು ದಿನದ ಇದು ಆಗಬಾರ್ದು. ನಿರಂತರವಾಗಿ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಅವ್ರಿಗೆ ಒಂದು ಗಂಟೆ 45 ನಿಮಿಷ 1 ಗಂಟೆ ಅವ್ರಿಗೆ ಫಿಟ್ನೆಸ್ಗೆ ಒತ್ತನ್ನು ಕೊಡಬೇಕು. ತನ್ಮೂಲಕ ಪೊಲೀಸ್ ಇಲಾಖೆ ಭಾಳ ಸಶಕ್ತವಾಗಿರಬೇಕು ಅನ್ನೋದ್ರಿಂದ ನಾನು ಅದನ್ನು ನಿರಂತರವಾಗಿ ಮಾಡಲಿ. ಅದಕ್ಕೆಲ್ಲರೂ ಏನು ಅವರಿಗೆ ಜಿಮ್ಮು ಮತ್ತು ಬೇರೆ ಏನು ಫೆಸಿಲಿಟೀಸ್ ಇದ್ದರೂ ಸಹ ಎಲ್ಲೆಲ್ಲಿ ಇದು ಮಾಡಬೇಕು ಅದನ್ನೆಲ್ಲ ಇಲಾಖೆಗಳಿಂದ ಜನಪ್ರತಿನಿಧಿಗಳು ನಾವು ಕೂಡ ನಮ್ಮ ಏನು MLA ನಡೆಸಿದ್ದಾವೆ ಅದರಲ್ಲಿ ಕೊಡೋ ಮೂಲಕ ಇಟ್ ಶುಡ್ ಬಿ ಎ ಕಂಟಿನ್ಯೂವಸ್ ಪ್ರೊಸೆಸ್, ನಾಟ್ ಒನ್ ಡೇ. ಸುಮ್ಮನೆ ನಾವು ಇವತ್ತು ಓಡಿ ಬಿಟ್ಬಿಟ್ರೆ ನಂತರ ಆಗ್ತದೆ. ನಿರಂತರವಾಗಿ ಅದನ್ನು ಅವರು ಇದನ್ನು ಇದು ಮಾಡುವಂಥದ್ದು ಆಗ್ತದೆ. ನನ್ನ ಕಾಲಿಗೆ ಗೊತ್ತಲ್ಲ ಹೀಗಾಗಿ
ಇನ್ನೊಂದು 6 ತಿಂಗಳು ಹೋಗಲಿ, ನಾನು ಪ್ರಾಕ್ಟೀಸ್ ಮಾಡತ್ತೀನಿ. Yes. ನೆಕ್ಸ್ಟ್ ಮ್ಯಾರಥಾನ್ಗೆ 5 ಕಿಲೋಮೀಟರ್. Yes, sir. Thank you, sir. Thanks.